ಚೆಲ್ಲಗಾರರು, ಸಾರಾಯಿ ಚೆಲ್ಲಗಾರರು, ಮತ್ತಿನ್ನೇನೋ ಚೆಲ್ಲಗಾರರು, ಹೆಣ್ಣುಮಕ್ಕಳು ಪಾಪ ತಮ್ಮ ಮೈಗಳನ್ನು ಮಾರ್ಕೊಂಡು ಬದುಕುವಂಥ ಜನ ಸಾಕಷ್ಟು ಇರ್ತಾರೆ, ಬದುಕು ಮಾಡ್ತಿರ್ತಾರೆ. ಅಂಥ ಏರಿಯಾದಲ್ಲೇ ಅಲ್ಲಿ ಜನನೂ ಹೆಚ್ಚಿರ್ತಾರೆ, ಓಟ್ರು ಭಾಳ ಇರ್ತಾರೆ. ಆ ಓಟಿನ ಸಂದರ್ಭದಲ್ಲಿ ಇವರು ಆಶ್ವಾಸನೆ ಕೊಟ್ಟು ಆಯ್ಕೆ ಆದರು. ಅದನ್ನೇ ಈಗ ಆ ಮಧ್ಯವರು ತೊಗೊಂಡು ಬೆನ್ನತ್ತಿದ್ದಾರೆ. ಸಂಜಯ್ ಸಿಂಗ್ ಆಗಿರ್ಬೋದು, ಭಾರದ್ವಾಜ್ ಅವರು ಆಗಿರ್ಬೋದು, ಎಲ್ಲೈತಿ ನಿಮ್ಮದು ಗುಡಿಸಲು ಕಿತ್ತಾಗಿ ಮನೆ ಕಟ್ಟಿಕೊಡ್ತಾನಂತೆ ಅಂದಿದ್ದು ಅಂತೇಳಿ ಮೋದಿಯವ್ರನ್ನ ಕೇಳ್ತಾ ಇದ್ದಾರೆ. ಜನರು ಇವತ್ತು ರೊಚ್ಚದಿಂದ ಮಾತಾಡಲಿಕ್ಕಿದ್ದಾರೆ. ಯಾಕಂದ್ರೆ ಅವ್ರು ಬದುಕೋಗ್ಬಿಟ್ಟಿದ್ದು ಕೈಯಿಂದ ಹೆಂಗೆ ಬದುಕೋದಪ್ಪ. ಒಬ್ಬರು ಇಂಟರ್ವ್ಯೂದೊಬ್ಬ ಮನುಷ್ಯ ಹೇಳ್ತಾನೆ ಅಲ್ಲಿದ್ದಂಥ ವಾಸನೆ 30 ವರ್ಷದಲ್ಲಿದ್ದೇನೆ, ಮತ್ತೊಬ್ಬ ಹೆಣ್ಮಗಳು ಹೇಳ್ತಾಳೆ 25 ವರ್ಷದಲ್ಲಿ ಇಲ್ಲಿ ಬಂದಿದ್ದೀನಿ ರೀ, ನಾ ಇಲ್ಲಿ ಬಂದು ನನ್ನ ಮದುವೆ ಆಗಿದ್ರು, ನನ್ನ ಬದುಕಾಗಿದ್ರಿ, ಎಲ್ಲ ಆಗಿದೆ ಅಂತ ಹೇಳ್ತಾರೆ. ಇಲ್ಲೇ ನನ್ನ ಮಕ್ಕಳು ಕಲಿತಾ ಇದ್ದಾರೆ ರೀ, ಎಜುಕೇಷನ್ ಮಾಡಿ ಒಂದು ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಮಕ್ಕಳು ಕೆಲವೊಬ್ಬರು ಶಾಲೆಗಳು ಹಚ್ಚಿದಂಥವ್ರು ನನ್ನ ಮಕ್ಕಳು ಇಲ್ಲಿದ್ದು ಬಿಡಿಸಿರಪ್ಪ ನೀವೆಲ್ಲ ಅಂದ್ರೆ ನಾವು ಎಲ್ಲಿ ಹೋಗೋದು, ಅವ್ರ ಮಕ್ಕಳು ಶಾಲೆ ಕಲಿಯೋದು ಮಾಡೋದು. ಸಮೀಪದಲ್ಲಿ ಶಾಲೆಗಳಿದ್ದಾವೆ, ಮಧ್ಯಾಹ್ನ ಮಾರ್ಕೆಟ್ ಸಮೀಪದಲ್ಲಿದೆ. ಹೀಗಾಗಿ ಆ ಜನ ಎಲ್ಲ ಇವತ್ತು ಬೀದಿಗೆ ಬಂದುಬಿಟ್ಟಿದ್ದಾರೆ. ಅದರಲ್ಲಿ 1200 ಜನ ಇದ್ದಂಥವ್ರು ಕೋವಿಡ್ ಮೊರೆ ಹೋಗಿದ್ದಾರೆ. ದಯವಿಟ್ಟು ನಮ್ಮ ಜಾಗನ ಉಳಿಸ್ಕೊಡ್ರಿ, ನಾವು ಬದುಕೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸಹಜವಾಗಿ ಕೋವಿಡ್ ಇದ್ದಿದ್ದು ಇಲ್ಲ, ಒತ್ತುವರಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ನೀವು ಯಾರು ಒತ್ತುವರಿ ಮಾಡಿರಿ ನೀವು ಸರಿಬೇಕು, ನಿಮಗೆ ಅವಕಾಶ ಇಲ್ಲ ಅಲ್ಲೇ. ಅದು ಮತ್ತೆ ಸ್ಪಷ್ಟೀಕರಣ ಇಟ್ಬಿಟ್ಟದ. ಕಾನೂನು ಹೌದು, ಅದು ಕಾನೂನಿಗೆ ಕೆಲವೊಮ್ಮೆ ಸರಿನೋ ತಪ್ಪು ಡಿಸಿಷನ್ ಆಗಿಬಿಡ್ತದೆ, ಮತ್ತು ಅದನ್ನು ನಾವು ಪಾಲಿಸಬೇಕಾಗ್ತದೆ, ಆ ಮಾತು ಬೇರೆ. ಆದ್ರೆ ಈ ಪಾಪ ಇವ್ರು ಬದುಕು ಬೀದಿಗೆ ಬಿದ್ದದು, ಈಗ ಏನಪ್ಪ ಇವ್ರ ಗತಿ ಅಂತ. ಹಾಗೆ ಸಹಜವಾಗಿ ಆಡಳಿತ ರೂಢದಲ್ಲಿದ್ದಂಥ ಸರ್ಕಾರವನ್ನು ಕೇಳೋದು ಸಹಜ ಮಾತು. ಈಗ ಅವರೆಲ್ಲ ಕೇಳ್ತಾ ಇದ್ದಾರೆ, ಮೋದಿಜಿಯವರು ನಮಗೆ ಮನೆಗೆ ನಮ್ಮ ಗುಡಿಸಲು ಎಲ್ಲಿದಾವೆ ಅರೆ ಮನೆ ಕಟ್ಕೊಡ್ತಾನೆ ಇದ್ರಿ, ಎಲ್ಲಿದಾವೆ ನಮ್ಮ ಮನೆಗಳು ಮಾಡಿಸ್ಕೊಡ್ರಿ ಅಂತೇಳಿ. ಸಮೀಪದಲ್ಲಿ ನಾವು ಎಲ್ಲ ಜಾಗ ಹೆಚ್ಚಿಕೊಡ್ರಿ, ಟೆಂಟ್ ಹೊಡ್ಕೊಂಡು ಇರ್ತೀವಿ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ.